ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಯಾರಾದರೂ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಮನೆಯನ್ನ ಖರೀದಿ ಮಾಡಬೇಕಂತ ಯೋಚನೆಯನ್ನ ಮಾಡಿದ್ರೆ, ಯಾರಾದರೂ ನಾನು ಒಂದು ಬೆಂಗಳೂರಲ್ಲಿ ಮನೆಯನ್ನ ಖರೀದಿ ಮಾಡಬೇಕು, ಇಲ್ಲಾಂದ್ರೆ ಸೈಟ್ ಅನ್ನ ತಗೊಳ್ಬೇಕಂತ ಒಂದು ಪ್ಲಾನ್ ಅನ್ನ ಮಾಡಿರ್ತೀರಿ. ಸೊ ಅಂತವರಿಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಸರಿಯಾದಂತ ಒಂದಿಷ್ಟು ಮಾರ್ಗದರ್ಶನಗಳನ್ನ ಹೇಳಬೇಕಂತ ಮಾಡಿದ್ದೀನಿ. ಯಾಕಂದ್ರೆ ಮನೆ ಅಂದ್ರೆ ಅದೇನೋ ಒಂದು ಹೂಡಿಕೆ ಅಷ್ಟೇ ಅಲ್ಲ, ಅದು ನೀವು ನೆಲೆಸಬೇಕಾದಂತ ಒಂದು ಸುರಕ್ಷಿತವಾದಂತ ಒಂದು ಸ್ಥಳ. ಆದ್ರೆ ಅಲ್ಲಿನ ಸಂಪರ್ಕವೂ ಕೂಡ ನಿಮಗೆ ಸುಲಭವಾಗಿರಬೇಕು. ಹಾಗೇನೆ ಉತ್ತಮವಾಗಿ ಮೂಲಭೂತವಾದಂತಹ ಅಲ್ಲಿನ ಸೌಕರ್ಯಗಳು ಕೂಡ ನಿಮಗೆ ಸಿಗಬೇಕು. ಹೀಗಾಗಿ ಮನೆ ಖರೀದಿ ಮಾಡೋಕ್ಕಿಂತ ಮುಂಚೆ ನೀವು ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಮನೆ ಖರೀದಿಸುವುದಕ್ಕಿಂತ ಮುಂಚೆ ಅಲ್ಲಿನ ಕೆಲವೊಂದಿಷ್ಟು ಸ್ಥಳಗಳು ಕೂಡ ಆಗಿರಬಹುದು. ಆನಂತರ ಐಟಿ ಪಾರ್ಕ್ ಗಳಿಗೆ ಹತ್ತಿರ ಇರತಕ್ಕಂತ ಅಲ್ಲಿನ ಸ್ಥಳಗಳ ಆಯ್ಕೆ ಬಹುಪಾಲು ಖರೀದಿದಾರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೀತಿ ಅನುಕೂಲಕರ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವರು ಅಲ್ಲಿ ಏನೋ ಒಂದು ವರ್ಕ್ ಮಾಡುವಂತದ್ದು, ಏನೋ ಒಂದು ಕೆಲಸ, ಆನಂತರ ಅವರ ತಮ್ಮ ಒಂದು ಮಕ್ಕಳ ಸ್ಕೂಲ್ಗಳು, ಕಾಲೇಜುಗಳು, ಹಾಸ್ಪಿಟಲ್ ಆಗಿರಬಹುದು, ರಸ್ತೆ ಮಾರ್ಗ, ಸಾರಿಗೆ ಸಂಪರ್ಕ, ಇವುಗಳ ಒಂದು ಗುಣಮಟ್ಟವೂ ಸಹ ನಿಮಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಭಾವವನ್ನು ಬೀರಬಹುದು ಇದ್ರ ಮೇಲೆ. ಯಾಕಂದ್ರೆ ಅದರ ಜೊತೆಗೇನೆ ಅಲ್ಲಿನ ಮೆಟ್ರೋ ಮಾರ್ಗ ಆಗಿರಬಹುದು, ಆನಂತರ ಅಲ್ಲಿನ ಹೆದ್ದಾರಿಯ ವಿಸ್ತರಣೆಯ ಯೋಜನೆಗಳು ಕೂಡ ಬಾಡಿಗೆ ಪ್ರಮಾಣಕ್ಕೆ ಬೇಡಿಕೆ ತುಂಬಾ ಹೆಚ್ಚಾಗಿದೆ. ಯಾಕಂದ್ರೆ ಆಯಾ ಪ್ರದೇಶದಲ್ಲಿ ನೋಡ್ಬೇಕು ನೀವು ಬಾಡಿಗೆ ಪ್ರಮಾಣ ಎಷ್ಟಿದೆ ಅಂತ ಹೇಳಿ. ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ನೋಡ್ಬೇಕು ನೀವು ಎಲ್ಲರೂ. ಒಂದು ಮಾಹಿತಿಯನ್ನ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ ಅನ್ನ ಮೊದಲ ಬಾರಿ ನೋಡುವಂತವರು ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಒಂದನೇದಾಗಿ ಹೇಳ್ಬೇಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ. ನಿಮ್ಗೆ ಅಲ್ಲಿ ಹೇಳ್ಬೇಕಂದ್ರೆ, ನೀವು ಏನಾದ್ರೂ ಐಟಿ ಉದ್ಯೋಗವನ್ನ ಮಾಡ್ತಿದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿ ನಿಮಗೆ ಬಹಳ ಅತ್ಯುತ್ತಮವಾದಂತಹ ಒಂದು ಆಯ್ಕೆ. ಯಾಕಂದ್ರೆ ಇಲ್ಲಿನ ಪ್ಲಾಟ್ಗಳ ಒಂದು ಖರೀದಿ ಮಾಡುವಂತಹ ಒಂದು ಪ್ರಮಾಣವು ಕೂಡ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿದೆ ಹೇಳ್ಬೇಕಂದ್ರೆ. ಅಲ್ಲಿನ ಬಾಡಿಗೆ ಬೇಡಿಕೆಯು ಕೂಡ ನೋಡಬೇಕು, 45% ವರೆಗೂ ಇದೆ. ಅಂದ್ರೆ ಚದರ ಅಡಿಗೆ 6,200 ರೂಪಾಯಿ. ಹಾಗಾದ್ರೆ ಕನಿಷ್ಠ 2,142 ರೂಪಾಯಿ ಇರ್ತದೆ. ಇದು ಆದ ತಕ್ಷಣ ಇಲ್ಲಿ ಸರ್ಜಾಪುರ ಹತ್ರ ನೋಡಬಹುದು ನೀವು. ವಿಪ್ರೋ, ಸೆಸ್ಕೋ, ಆನಂತರ ಮುಂತಾದಂತಹ ಐಟಿ ಕಂಪನಿಗಳಿಗೆ ಹತ್ತಿರ ಇರುವಂತ ಈ ಒಂದು ಸರ್ಜಾಪುರ ಪ್ರದೇಶ ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿದೆ. ಯಾಕಂದ್ರೆ ಇಲ್ಲಿನ ಪ್ಲಾಟ್ ಎಲ್ಲ ಸೇರಿದಂತೆ ಅನೇಕ ಪ್ರಮಾಣದ ಮನೆಗಳು ಕೂಡ ಲಭ್ಯ ಇದಾವೆ. ಯಾಕಂದ್ರೆ ಈಗಾಗಲೇ ಮೆಟ್ರೋ ಸಂಪರ್ಕವನ್ನ ಕೂಡ ನಡೀತಾ ಇದೆ. ಅಲ್ಲಿನ ಮನೆಗಳ ಬಾಡಿಗೆ ಬೆಲೆ ಏನಂದ್ರೆ ಒಂದು ಚದರ ಅಡಿಗೆ 7,000ದಿಂದ 12,000 ರೂಪಾಯಿವರೆಗೆ ಅಲ್ಲಿನ ಬಾಡಿಗೆಯ ಬೆಲೆ ಇರುವುದು. ಆನಂತರ ಅಲ್ಲಿ ನೋಡಬಹುದು ವೈಟ್ ಫೀಲ್ಡ್ ಹತ್ರ ಅತ್ಯುತ್ತಮವಾದಂತಹ ಮೂಲ ಸೌಕರ್ಯ ಹಾಗೂ ಐಟಿ ಉದ್ಯೋಗಿಗಳಿಗಾಗಿ ಇಂಥ ಒಂದು ವೈಟ್ ಫೀಲ್ಡ್ ಪ್ರದೇಶದಲ್ಲಿ ಮನೆಗಳ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೀತಿ ಅದರ ಒಂದು ಬೆಲೆಯನ್ನ ಇದ್ರೂ ಕೂಡ ಭವಿಷ್ಯದಲ್ಲಿ ಮೌಲ್ಯದ ಹೆಚ್ಚಳವನ್ನ ಗ್ಯಾರಂಟಿ ಪ್ರಮಾಣದಲ್ಲಿ ಇರ್ತದೆ. ಯಾಕಂದ್ರೆ ಇಲ್ಲಿನ ಬೆಲೆಯ ಶ್ರೇಣಿಯ ಬಗ್ಗೆ ನೋಡ್ಬೇಕು ನೀವು. ಚದರಡಿಗೆ 8,000ದಿಂದ 18,000 ರೂಪಾಯಿವರೆಗೆ ಇದೆ. ಯಾಕಂದ್ರೆ ಆ ಸೈಡ್ ನೋಡಬಹುದು ನೀವು ಹೆಬ್ಬಾಳ ಹತ್ರ ಅಲ್ಲಿನ ಮಾನ್ಯತಾ ಟೆಕ್ ಪಾರ್ಕ್ ಹತ್ತಿರ ಇರುವಂತ ಈ ಒಂದು ಹೆಬ್ಬಾಳದ ಪ್ರದೇಶವು ಕೂಡ ವಿಮಾನ ನಿಲ್ದಾಣಕ್ಕೆ ಸುಲಭವಾದಂತ ಒಂದು ಪ್ರದೇಶವನ್ನು ಹೊಂದಿದೆ. ಯಾಕಂದ್ರೆ ಇಲ್ಲಿನ ಹಾಸ್ಪಿಟಲ್ ಅಂದ್ರೆ ಆಸ್ಪತ್ರೆ ಮತ್ತು ಅಲ್ಲಿನ ಶಾಲೆಗಳು ಕೂಡ, ಆನಂತರ ಅಲ್ಲಿನ ಮಾರುಕಟ್ಟೆಗಳು ಕೂಡ ತುಂಬಾ ಹತ್ತಿರ ಇದಾವೆ. ಹೇಳ್ಬೇಕಂದ್ರೆ ಇಲ್ಲಿನ ಬೆಲೆ ಹೇಳ್ಬೇಕಂದ್ರೆ ಬಾಡಿಗೆದು ಒಂದು ಚದರಡಿಗೆ 13,200 ಇದೆ. ಆನಂತರ ದೇವನಹಳ್ಳಿ ನೋಡ್ಬೇಕು ನೀವು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ ಇರತಕ್ಕಂತ ಈ ಒಂದು ದೇವನಹಳ್ಳಿ ಪ್ರದೇಶದಲ್ಲಿ ಹೊಸ ವ್ಯಾಪಾರದ ಕೇಂದ್ರ ಆಗಿರಬಹುದು, ಹಾಗೇನೆ ಮೆಟ್ರೋ ಯೋಜನೆಯ ವಿಸ್ತರಣೆ ಆಗಿರಬಹುದು. ಯಾಕಂದ್ರೆ ಅಲ್ಲಿನೂ ಕೂಡ ಒಂದು ರೀತಿ ಭವಿಷ್ಯದ ಬೆಳವಣಿಗೆಯ ಒಂದು ಹಾದಿಯನ್ನು ಹೊಂದಿದೆ. ಆನಂತರ ಅಲ್ಲಿನ ಬೆಲೆ ಹೇಳ್ಬೇಕಂದ್ರೆ ಚದರಡಿಗೆ 8,000ದಿಂದ 15,000 ವರೆಗೆ ಇದೆ. ಆನಂತರ ಬನ್ನೇರುಘಟ್ಟ ಹೇಳ್ಬೇಕಂದ್ರೆ, ಯಾಕಂದ್ರೆ ಅಲ್ಲಿ ಸುತ್ತಮುತ್ತಲೂ ನೈಸರ್ಗಿಕವಾದಂತ ಮೀಸಲುಗಳ ಇರಬಹುದು. ಆನಂತರ ಅಲ್ಲಿನೂ ಕೂಡ ಉತ್ತಮವಾದಂತ ಶಿಕ್ಷಣ ಸಂಸ್ಥೆಗಳು, ಇವೆರಡಕ್ಕೂ ಕೂಡ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೇಡಿಕೆ. ಯಾಕಂದ್ರೆ ಈ ಒಂದು ಬನ್ನೇರುಘಟ್ಟ ಪ್ರದೇಶವನ್ನ ಕುಟುಂಬನ ಒಗ್ಗೂಡವಾದಂತ ಒಂದು ಸೂಕ್ತವಾದಂತ ಪ್ರದೇಶ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಚದರಡಿಗೆ ನೋಡ್ಬೇಕು, ಅಲ್ಲಿ ಬಾಡಿಗೆ ಬೆಲೆ ಎಷ್ಟಿದೆ ಅಂದ್ರೆ 5,185ರಿಂದ 14,500 ಚದರಡಿಗೆ ಇರೋದು. ಆನಂತರ ಯಲಹಂಕ ಸೈಡ್ ನೋಡಬಹುದು. ನಾರ್ತ್ ಬೆಂಗಳೂರು ಭಾಗದಲ್ಲಿ ಇರತಕ್ಕಂತ ಈ ಒಂದು ಯಲಹಂಕ ಪ್ರದೇಶದಲ್ಲಿ ಹಸಿರಾದಂತಹ ಪರಿಸರ, ಕಡಿಮೆ ಸಂಚಾರ, ಆನಂತರ ಸ್ವಚ್ಛತೆಯಿಂದ ಕೂಡಿರತಕ್ಕಂತ ಒಂದು ವಾತಾವರಣ, ಶಾಂತಯುತವಾದಂತಹ ಒಂದು ಜೀವನ ಶೈಲಿಯನ್ನ ಕೂಡ ಮಾಡಬಹುದು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತವಾದಂತಹ ಒಂದು ಬೆಲೆಯ ಶ್ರೇಣಿಯನ್ನ ನೋಡಬಹುದು ನೀವು. 7,200ರಿಂದ 13,500 ಇದೆ. ಆನಂತರ ಇಲ್ಲಿ ನೋಡಬಹುದು ಹೊಸಕೋಟೆ ಹತ್ರ ಬಜೆಟ್ ಆಧಾರಿತವಾಗಿ ಅಲ್ಲಿ ಖರೀದಿ ಮಾಡಬೇಕೆನ್ನುವಂತವರಿಗೆ, ದೀರ್ಘಾವಧಿಯ ಹೂಡಿಕೆದಾರರಿಗೆ ಅತ್ಯುತ್ತಮವಾಗಿ ಅವಕಾಶವನ್ನ ನೀಡುವಂತಹ ಒಂದು ಸ್ಥಳವನ್ನಾಗಿದೆ. ಯಾಕಂದ್ರೆ ಅಲ್ಲಿನ ಒಂದು ರೀತಿಯ ಅಭಿವೃದ್ಧಿಯ ಒಂದು ಪ್ರಾರಂಭಿಕ ಹಂತದಲ್ಲಿನೂ ಕೂಡ ಮುಂದಿನ ವರ್ಷಗಳಲ್ಲಿ ಅದರ ಒಂದು ಮೌಲ್ಯವರ್ಧನೆಯನ್ನ ಕೂಡ ನಿರೀಕ್ಷಿಸಬಹುದು ನೀವು. ಯಾಕಂದ್ರೆ ಚದರಡಿಗೆ ಅಲ್ಲಿನ ಒಂದು ಬೆಲೆಯನ್ನ ನೋಡಬಹುದು ನೀವು. 4,65,07,000 ವರೆಗೆ ಇದೆ. ಆನಂತರ ಕನಕಪುರ ರಸ್ತೆಯಲ್ಲಿ ನೋಡಬಹುದು ಹಸಿರು ಪರಿಸರ, ಉತ್ತಮವಾದಂತಹ ಶಾಲೆಗಳು ಮತ್ತು ಯೋಜಿತವಾದಂತಹ ಮೆಟ್ರೋ ಮಾರ್ಗದಿಂದಾಗಿ ಇದು ಹೆಚ್ಚಿನ ಪ್ರಮಾಣದ ಒಂದು ಕುಟುಂಬದೊಂದಿಗೆ ಕೂಡಿರುವಂತಹ ಒಂದು ಪ್ರದೇಶ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿಯೂ ಕೂಡ ಕೈಗೆಟಕುವಂತಹ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಹೇಳ್ಬೇಕಂದ್ರೆ ಇಲ್ಲಿ 6,000ದಿಂದ 8,000 ವರೆಗೆ ಇದೆ ಹೇಳ್ಬೇಕಂದ್ರೆ ಚದರಡಿಗೆ. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ.
ನನ್ನ ಚಾನಲ್ನ ನೋಡುವ ಮೊದಲ ಬಾರಿಗೆ ನೋಡುವಂಥವ್ರು ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.